ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದುಃಖದಲ್ಲಿದ್ದಾಗ ಕರೆಯದೇ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು, ಕಷ್ಟಕ್ಕೆ ಕೇಳದೆ ಕೊಡಬೇಕು, ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು, ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲೂಬಾರದು, ಇದ್ದೂ ಇಲ್ಲದಂತೆ ಇರಬೇಕು, ಸತ್ತರೂ ಬದುಕದಂತಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ತಿಳ್ಕೋಬೇಕಷ್ಟೇ ನಾವು. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಗೂ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಕಥೆನ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಮಾಡತಕ್ಕವರು ನಿರಾಹಾರದಿಂದ ನಿಯಮ ಉಳ್ಳವರಾಗಿರಬೇಕು. ವ್ರತಾರಂಭದಲ್ಲಿ ತುಳಸಿ ದಳ ಮಿಶ್ರವಾದ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡು ಅನಂತರ ವ್ರತಾಚರಣೆಯನ್ನು ಮಾಡತಕ್ಕದ್ದು. ವ್ರತಾರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಕ್ರಮವು ಹೇಗೆಂದರೆ, ನಾನು ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಪರಿಹಾರ್ಥವಾಗಿಯೂ ಪುತ್ರ ಪೌತ್ರಾಭಿ ಅಭಿವೃದ್ಧಿಯಾಗಿಯೂ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ವಿಧವಾದ ಫಲಗಳನ್ನು ಪಡೆಯುವುದಕ್ಕೂ ಗೋಪಿದೇವಿ ದೇವಕಿ ವಸುದೇವಕಿ ಸಮೇತ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಉದ್ದೇಶ ಮಾಡಿಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೂರ್ತಿಯ ಪೂಜೆಯನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಬೇಕು. ಅನಂತರ ಕಲಶ ಪೂಜೆ, ಶಂಖ ಪೂಜೆ, ಪೀಠ ಪೂಜೆಗಳನ್ನು ಮಾಡಿ ಬಂಗಾರದಲ್ಲಿ ಆಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಲ್ಲಿರುವಾಗ ಅಥವಾ ಮಣ್ಣಿನಿಂದಾಗಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ಮಾಡಿಟ್ಟುಕೊಂಡು ಪ್ರಾಣ ಪ್ರತಿಷ್ಠಾಪನೆಯ ಮಂತ್ರದಿಂದ ಶ್ರೀಕೃಷ್ಣನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ತಕ್ಕದ್ದು. ಪಾಪ ಸಂಹಾರಕವಾಗಿಯೂ ಬ್ರಹ್ಮಾಂಡವೆಂಬ ಕುಕ್ಷಿ ಇವಳಾಗಿಯೂ ವಸುದೇವನ ಮಗನಾಗಿಯೂ ಗೋಪಾಂಗನ ವಲ್ಲಭನಾಗಿಯೂ ಕಮಲನಯನಾಗಿಯೂ ಗೋಪಾಲಕನಾಗಿಯೂ ಶಂಖ ಚಕ್ರ ಗದಾ ಪದ್ಮಾಸನಗಳಿಂದ ಒಪ್ಪುತ್ತಿರುವವನಾಗಿಯೂ ವಿಶ್ವಾಕಾರನಾಗಿಯೂ ವಿಶ್ವವ್ಯಾಪಿಯಾಗಿಯೂ ಇರುವ ಶ್ರೀಕೃಷ್ಣನನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಯಥಾವಿಧಿಯಾಗಿ ಪೂಜಿಸುತ್ತೇನೆಂದು ದೇವರನ್ನು ಆವಾಹನೆ ಮಾಡಬೇಕು. ದೇವರ ದೇವನಾಗಿಯೂ ಲೋಕನಾಗಿಯೂ ಕ್ಲೇಶ ನಾಶವಾಗಿಯೂ ಇರುವ ದೇವನಿಗೆ ರತ್ನಸಿಂಹಾಸನವಾದ ಅರ್ಪಿಸಬೇಕು. ಇಷ್ಟಾರ್ಥ ಪ್ರಸಾದನಾಗಿಯೂ ಪಾಪಗಳನ್ನು ಕಳೆಯತಕ್ಕವನಾಗಿಯೂ ಇರುವ ದೇವರಿಗೆ ಪಾದ್ಯವನ್ನು ಸಂಸಾರ ಭಯವನ್ನು ಪರಿಹರಿಸುತ್ತೇನೆಂದು ಸ್ವಾಮಿಗೆ ದಧಿಕ್ಷೀರ ಜಲಮಿಶ್ರಿತವಾದ ಅರ್ಘ್ಯವನ್ನು ಶಿವತ್ಸಾಂಕನೂ ಶ್ರೀಧರನೂ ಶ್ರೀನಿಕೇತನೂ ಆದ ದೇವಕೀ ಪುತ್ರನಿಗೆ ಆಚಮನೀಯವನ್ನು ಗೋಪ ವೇದಧಾರಿಯಾಗಿ ದಧಿಕ್ಷೀರಾದಿಗಳಿಂದ ಕೂಡಿದ ಸ್ವಾಮಿಗೆ ಮಧುಪರ್ಕ ಸ್ನಾನವನ್ನು, ಸ್ವರ್ಗಾಧಿಪತಿಯನಾದ ಗೋವಿಂದನಿಗೆ ಪಂಚಾಮೃತ ಸ್ನಾನವನ್ನು, ನಾರಿಕೇಳ ಲೋಪದಿಂದ ಫಲೋದಕ ಸ್ನಾನವನ್ನು, ಗಂಗಾದಿ ಪುಣ್ಯಕ್ಷೇತ್ರಗಳಿಂದ ಶುದ್ಧೋದಕ ಸ್ನಾನವನ್ನು ಯಥಾವಿಧಿಯಾಗಿ ನಾವು ಮಾಡಬೇಕು. ಜಗನ್ನಾಥನು ಸಂಸಾರಕನೂ ಆದ ದೇವನಿಗೆ ಆಚಮನೀಯವನ್ನು ಪೀತಾಂಬರಧಾರಿಯಾಗಿಯೂ ನಾನಾ ವಿಧವಾದ ದಿವ್ಯ ವಸ್ತ್ರಾಲಗಳಿಂದ ಶೋಭಿಸತಕ್ಕವನಿಯೂ ವಿಶ್ವರೂಪನಾಗಿಯೂ ಲೋಕನಾಯಕನಾಗಿಯೂ ಇರುವ ಪರಮಾತ್ಮನಿಗೆ ಯಜ್ಞೋಪವೀತವನ್ನು, ಸಕಲವಾದ ನವರತ್ನಾಭರಣಗಳನ್ನು, ದಿವ್ಯ ಪರಿಮಳ ಗಂಧವನ್ನು, ಅಕ್ಷತೆಯನ್ನು ಅರ್ಪಿಸಬೇಕು. ಅನಂತರ ದಿವ್ಯ ಪರಿಮಳ ಮಲ್ಲಿಕಾದಿ ಪುಷ್ಪಗಳಿಂದ ಶ್ರೀಕೃಷ್ಣನನ್ನು ಪೂಜಿಸಬೇಕು. ಶ್ರೀಕೃಷ್ಣನನ್ನು, ಬಲಭದ್ರನನ್ನು, ದೇವಕಿ ವಸುದೇವನನ್ನು, ರೋಹಿಣಿ ಸುಭದ್ರೆ ಯಶೋಧರಿಯನ್ನು, ದುರ್ಗಾದೇವಿಯರನ್ನು, ಬ್ರಹ್ಮನದಿ ಮೊದಲಾದವರನ್ನು, ಕಶ್ಯಪಾದಿ ಸಪ್ತರ್ಷಿಗಳನ್ನು ಕ್ರಮವಾಗಿ ಪೂಜಿಸಿ ತಕ್ಕದ್ದು. ಅನಂತರ ಪರಮಾತ್ಮನ ಅಂಗಗಳನ್ನೆಲ್ಲ ಬೇರೆ ಬೇರೆಯಾದ ಮಂತ್ರಗಳಿಂದಲೂ ಅಷ್ಟೋತ್ತರ ಸಹಸ್ರನಾಮಾದಿಗಳಿಂದಲೂ ದೇವರನ್ನು ಪೂಜಿಸಬೇಕು. ಆ ಬಳಿಕ ಧೂಪ ದೀಪ ನೈವೇದ್ಯಗಳಿಂದ ತಾಮೂಲಿನಿಂದಲೂ ಉತ್ತರಾಪೋಷದಿಂದಲೂ ಪರಮಾತ್ಮನು ಅರ್ಪಿಸಬೇಕು. ಕರ್ಪೂರ ಘೃತ ಫಲಗಳಿಂದ ಕೃಷ್ಣಸ್ವಾಮಿಗೆ ಮಂಗಳಾರತಿಯನ್ನು ಮಾಡಬೇಕು. ಅನಂತರ ದೇವನಾಗಿಯೂ ಜಗನ್ನಾಯಕನಾಗಿಯೂ ಸಂಸಾರ ಸಾಗರದಿಂದ ದಾಟಿದ ತಕ್ಕವನಾಗಿಯೂ ಇರುವ ಪರಮಾತ್ಮನನ್ನು ಸಕಲವಾದ ಇಷ್ಟಾರ್ಥವನ್ನು ಸಿದ್ಧಿಸುವ ಪ್ರಾರ್ಥಿಸಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಜ್ಯೋತಿಷಾಂಪತಿಯಾಗಿಯೂ ರೋಹಿಣಿ ಕಾಂತನಾಗಿಯೂ ಸುಧಾಕರನಾಗಿಯೂ ಇರುವ ಚಂದ್ರನನ್ನು ಪ್ರಾರ್ಥಿಸಿ ಆ ಬಳಿಕ ಕಂಸಾಸುರನನ್ನು ಕೊಂದು ಭೂಭಾರವನ್ನು ತಗ್ಗಿಸಿ ದಾನವಂತನಾಗಿ ವಸುದೇವನ ಮಗನಾಗಿ ಇರತಕ್ಕ ಶ್ರೀಕೃಷ್ಣ ಸ್ವಾಮಿಗೆ ಮೊದಲನೇ ಅರ್ಘ್ಯವನ್ನು, ಪಾಂಡವರ ಹಿತಕ್ಕಾಗಿಯೂ ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿಯೂ ಕೌರವರ ನಾಶಕ್ಕಾಗಿಯೂ ಹುಟ್ಟಿರತಕ್ಕ ಕೃಷ್ಣ ಪರಮಾತ್ಮನ ದ್ವಿತೀಯಾರ್ಘ್ಯವನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ರಾತ್ರಿ ಚಂದ್ರೋದಯ ಕಾಲದಲ್ಲಿ
ಹುಟ್ಟಿದ ಶ್ರೀಕೃಷ್ಣನಿಗೆ ತುತಿಯಾರ್ಘ್ಯವನ್ನು, ಕ್ಷೀರಸಮುದ್ರದಲ್ಲಿ ಹುಟ್ಟಿ ರೋಹಿಣಿ ಸಹಿತನಾಗಿರ್ತಕ್ಕ ಚಂದ್ರನಿಗೆ ಚಂದ್ರಾರ್ಘ್ಯವನ್ನು ಆಯಾ ಮಂತ್ರಗಳಿಂದ ಕೊಡಬೇಕೋ. ಅನಂತರ ಪುನಃ ಪೂಜೆಯನ್ನು ಮಾಡಿ ಬ್ರಾಹ್ಮಣರನ್ನು ಗಂಧ ಪುಷ್ಪಾತಿಗಳಿಂದ ಆರಾಧಿಸಿ ಫಲ ದಕ್ಷಿಣಾದಿಗಳಿಂದ ಸತ್ಕರಿಸಬೇಕು. ಶಾಂತ ಮನಸ್ಕನಾಗಿರಬೇಕು. ಈ ರೀತಿಯಾಗಿ ಯಾರು ಶ್ರೀ ಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಪೂಜಿಸುತ್ತಾರೆಯೋ ಅವರು ಸಕಲ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆಂದು ಹೇಳಿದ ಭವಿಷ್ಯೋತ್ತರ ಪುರಾಣೋತ್ತರದ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತವಿಧಿ ಇಲ್ಲಿಯೇ ಮುಗಿಯುತ್ತೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣನ ಕಥೆಯನ್ನು ಎಲ್ಲರೂ ಕೇಳಿ ಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬಿಟ್ಟು ಕೃಷ್ಣನನ್ನು ನೀವು ಏನು ಬೇಕೋ ಭಗವಂತನನ್ನು ಕೇಳ್ಕೊಳ್ಳಿ. ಎಲ್ಲ ಭಗವಂತ ನಿಮಗೆ ಆಯುಸ್ಸು ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ತಾನೆ. ಆಯಿತಾ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತ ಇವತ್ತು ನಿಮಗೆಲ್ಲ ಶುಭಾಶಯಗಳನ್ನು, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸುತ್ತೆ. ಇವಾಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 16/8/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಶ್ರಾವಣ ಮಾಸ, ವರ್ಷ ಋತು ಕೃಷ್ಣಪಕ್ಷ, ತಿಥಿ ಅಷ್ಟಮಿ ರಾತ್ರಿ 10:42, ನಕ್ಷತ್ರ ಭರಣಿ ಬೆಳಗ್ಗೆ 8:17, ಮಳೆ ಆಶ್ಲೇಷ 4ನೇ ಪಾದ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಗೋಕುಲಾಷ್ಟಮಿ ಇರೋದ್ರಿಂದ ಎಲ್ಲರೂ ಗೋಕುಲಾಷ್ಟಮಿನ ಆಚರಣೆ ಮಾಡಿ. ರಾಹುಕಾಲ 9:19 10:53 ತನಕ ಇದೆ. ಗುಳಿಕ ಕಾಲ 6:11 7:45 ತನಕ ಇದೆ. ಯಮಂಡ ಕಾಲ 2 ಗಂಟೆ 1 ನಿಮಿಷ 3:35 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.